ನಿತ್ಯಾನಂದಂ ಮತ್ತೊಮ್ಮೆ ಸ್ವಾಗತ ನಮ್ಮ ಕಲ್ಪತರು ಸೀರೀಸ್ಗೆ. ನನ್ನ ಹೆಸರು ನಿತ್ಯ ಶಾಂತಾನಂದ ಸ್ವಾಮಿ. ಇವತ್ತಿನ ದಿನ ಒಂದು ಒಳ್ಳೆ ನ್ಯೂಸ್ ಕೊಡೋಕ್ಕೆ ನಾನು ಬಯಸ್ತೇನೆ. ಸೊ ಈ ಕಲ್ಪತರು ಅಂತ ಪ್ರತಿದಿನ ನಾನು ಹೇಳ್ತಾ ಇದ್ದೀನಿ. ಸೊ ಕಲ್ಪತರು ಪ್ರೋಗ್ರಾಮ್ ಹೇಳುವ ಒಂದು ದಿನದ ಕಾರ್ಯಕ್ರಮ ಶೆಡ್ಯೂಲ್ ಮಾಡಿದ್ದಾರೆ 21ನೇ ತಾರೀಕಿಗೆ ಆಗಸ್ಟ್. ಸೊ ಆಗಸ್ಟ್ 21ನೇ ತಾರೀಕಿಗೆ ಖಂಡಿತವಾಗಿಯೂ ಬಿಡದೆ ನಮ್ಮ ಬಿಡದಿ ಆಶ್ರಮಕ್ಕೆ ಬನ್ನಿ. ಒಂದು ದಿನದ ಕಾರ್ಯಕ್ರಮದಲ್ಲಿ ಕಲ್ತ್ಕೊಳ್ಳಿ ಹೇಗೆ ನಿಮ್ಮ ಕನಸುಗಳನ್ನು ನೆನಸು ಮಾಡೋದು. ಹಲವಾರು ಬಯಕೆಗಳನ್ನು ನಾವು ಇಟ್ಕೊಂಡು ಬಾಳ್ತಾನೆ ಇರ್ತೀವಿ. ಸೊ ಅದರಲ್ಲಿ ಆ ಬಯಕೆಗಳನ್ನು ನಿಜ ಮಾಡಬೇಕು ಅಂತ ಹೇಳಿದ್ರೆ ಅದರಲ್ಲಿಯೂ ನಿಮ್ಮ ನಿಜವಾದ ಬಯಕೆಗಳು, ಹಲವಾರು ಬಯಕೆಗಳಿರುತ್ತೆ, ಸಾವಿರಾರು ಬಯಕೆಗಳಿರುತ್ತೆ. ಕೆಲವೊಂದು ಬಯಕೆಗಳು ನಮ್ಮದಾಗಿರೋದಿಲ್ಲ. ಬೇರೆಯವರನ್ನು ನೋಡಿ ಅಥವಾ ಟಿ ವಿ ನೋಡಿ, ಸಿನಿಮಾ ನೋಡಿ, ಇದೆಲ್ಲ ನೋಡಿ ನಾವು ನನಗೂ ಇದ್ದರೆ ಎಷ್ಟು ಒಳ್ಳೆಯದಿರುತ್ತೆ ಅಂತ ಹೇಳ್ಕೊಂಡು ನಾವು ಬಯಸ್ತಾನೇ ಇರ್ತೀವಿ. ಬಟ್ ನಿಜವಾಗಿಯೂ ಅದು ನಮ್ಮ ಬಯಕೆ ಆಗಿರೋದಿಲ್ಲ. ಸೊ ಈ ನಿಜವಾದ ಬಯಕೆಗಳು ಯಾವುದು ಅಂತ ಹೇಳುವ ಬಗ್ಗೆ ಕಂಡು ಹುಡುಕಿ ಅದು ಹೇಗೆ ನೀವು ಪಡ್ಕೊಳ್ಳೋದು ಹೇಳುವ ಆ ವಿಜ್ಞಾನವನ್ನು ಕಲಿಸ್ಕೊಡ್ತಾ ಇದ್ದೀವಿ ಈ ಒಂದು ದಿನದ ಕಾರ್ಯಕ್ರಮದಲ್ಲಿ. ಸೊ ಈ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ನೀವು ನಿಮ್ಮ ಜೀವನವನ್ನು ಹೇಗೆ ಕಲ್ಪತರುವಾಗಿ ಬದಲಾಯಿಸ್ಬೋದು ಹೇಳೋ ಬಗ್ಗೆ ಕಲ್ತ್ಕೋಬೋದು. ಸ್ವಾಮೀಜಿಯವರ ಕಲ್ಪತರು ದರ್ಶನ್ ಸಹ ಇರುತ್ತೆ. ಸೊ ಸ್ವಾಮೀಜಿಯವರು ಅವರ ಸೈಡಿಂದ ಕಂಪ್ಲೀಟಾಗಿ ಆ ಶಕ್ತಿಯನ್ನು ನೀಡ್ತಾರೆ ನಿಮ್ಮ ಬಯಕೆಗಳನ್ನು ನಿಜ ಮಾಡಲಿಕ್ಕೆ. ನಿಮ್ಮ ಸೈಡಿಂದ ನೀವು ಒಂದೇ ವಿಷಯ ಮಾಡಬೇಕಾಗಿರೋದು, ಅದಕ್ಕೆ ತಕ್ಕಂತೆ ಆ ಬಯಕೆಗಳು ನಿಜವಾಗುವಂತಹ ಶಕ್ತಿಯನ್ನು ನಿಮ್ಮ ಒಳಗಡೆ ಇರುವ ಶಕ್ತಿಯನ್ನೇ ನೀವು ಪೂರ್ಣತ್ವದ ನೆಲೆಗೆ ತರಬೇಕಾಗಿರೋದು ಅಷ್ಟೇ. ಸೊ ನಿಮ್ಮ ಸೈಡಿಂದ ನೀವು ಏನೇನು ಮಾಡಬೇಕೋ ಅದನ್ನು ಮಾಡಿ, ಸ್ವಾಮೀಜಿಯವ್ರ ಸೈಡಿಂದ ಅವರು ಆ ಶಕ್ತಿಯನ್ನು ಏನು ನೀಡಬೇಕೋ ನಿಮ್ಮ ಬಯಕೆಗಳನ್ನು ನಿಜ ಮಾಡಲಿಕ್ಕೆ ಅದನ್ನೆಲ್ಲ ಮಾಡ್ತಾರೆ. ಸೊ ಕಲ್ಪತರು ದರ್ಶನ್ ಮೂಲಕ. ಸೊ ಈ ಕಾರ್ಯಕ್ರಮವನ್ನು ಖಂಡಿತವಾಗಿಯೂ ಬಿಡದೆ ಅಟೆಂಡ್ ಆಗಿ, ಇದು ಫಸ್ಟ್ ಲೆವೆಲ್ ಪ್ರೋಗ್ರಾಮ್ ಅಂತ ಹೇಳ್ಬೋದು. ಈ ನಮ್ಮ ಬಯಕೆಗಳನ್ನು ನಿಜ ಮಾಡಿ ಪೂರ್ಣತ್ವದ ನೆಲೆಗೆ ಬಂದು ಬಯಕೆಗಳನ್ನು ನಿಜ ಮಾಡುವ ಶಕ್ತಿಯನ್ನು, ನಮ್ಮ ಒಳಗಡೆ ಇರುವ ಶಕ್ತಿಯನ್ನು ಜಾಗೃತೆ ಮಾಡೋದು. ಸೊ ಇದಾದ ಮೇಲೆ ನೀವು ಹೇಗೆ ಹಲವಾರು ಶಕ್ತಿಗಳು, ನಾನು ಸದಾಶಿವ ಅವರಿಗೆ ಹಲವಾರು 463ಕ್ಕಿಂತ ಜಾಸ್ತಿ ಶಕ್ತಿಗಳು ಇದೆ ಅಂತ ನಾನು ಹೇಳ್ತಾ ಇದ್ದೆ ಅಲ್ವಾ, ಆ ಶಕ್ತಿಗಳನ್ನೆಲ್ಲ ನಿಮ್ಮ ಒಳಗಡೆ ಹೇಗೆ ಅದನ್ನೆಲ್ಲ ಜಾಗ್ರತೆ ಮಾಡ್ಬೋದು ಹೇಳುವ ಬಗ್ಗೆ ನಾವು ಹೇಳ್ಕೊಡ್ತೀವಿ ಮುಂದಿನ ಪ್ರೋಗ್ರಾಮ್ಗಳಲ್ಲೆಲ್ಲ. ಸೊ ಬಟ್ ಫಸ್ಟ್ ಸ್ಟೆಪ್, ನೀವು ಈ ಕಲ್ಪತರು ಪ್ರೋಗ್ರಾಮ್ ಅಟೆಂಡ್ ಆಗಿ ಬೇಸಿಕ್ಕಾದ ಫೌಂಡೇಶನ್ ಸ್ಟ್ರಾಂಗ್ ಆಗಲಿ, ಹೇಗೆ ಅಪೂರ್ಣತ್ವದ ನೆಲೆಗೆ ಬರೋದು ಹೇಳೋ ಬಗ್ಗೆ ಕಲ್ತ್ಕೊಂಡು ನೀವು ನಿಮ್ಮ ಜೀವನವನ್ನು ಪೂರ್ಣತ್ವದ ನೆಲೆಗೆ ತನ್ನಿ. ಸೊ ಈ ಪ್ರೋಗ್ರಾಮ್ನಲ್ಲಿ ಸ್ವಾಮೀಜಿಯವರು ಶಿವದೀಕ್ಷೆ ಸಹ ನೀಡ್ತಾ ಇದ್ದಾರೆ. ಅಂದರೆ ಆ ಶಿವದೀಕ್ಷೆಯಲ್ಲಿ 3ನೇ ಕಣ್ಣು ಸಹ ಜಾಗ್ರತೆ ಮಾಡ್ತಾ ಇದ್ದಾರೆ ಸ್ವಾಮೀಜಿಯವರು. ಸೊ ಆ ಫಸ್ಟ್ ಸ್ಟೆಪ್ನಲ್ಲಿ ನಿಮಗೆ ಮಹಾದೇವ ಸದಾಶಿವ ಅವರ ದೀಕ್ಷೆ ಸಹ ಸಿಗತ್ತೆ. ಬಿಡದೆ ಬನ್ನಿ. ಇದ್ರ ಬಗ್ಗೆ ನಾವು ಜಾಸ್ತಿ ಮಾಹಿತಿ ಮುಂದಿನ ವಿಡಿಯೋನಲ್ಲಿ ಖಂಡಿತವಾಗಿಯೂ ಕೊಡ್ತೇವೆ. ಹೇಗೆ ಈ ಕಾರ್ಯಕ್ರಮ ಇರುತ್ತೆ, ಏನೇನು ಕಲ್ತ್ಕೊಳ್ತೀರಾ, ಇದ್ರ ಬಗ್ಗೆ ಎಲ್ಲ ನಾನು ಖಂಡಿತವಾಗಿಯೂ ಜಾಸ್ತಿ ಮಾಹಿತಿ ನೀಡ್ತೀನಿ. ಇವಾಗ ನಿಮ್ಗೆ ಏನಾದರೂ ಪ್ರಶ್ನೆ ಇದೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಕೇಳ್ಕೊಳ್ಳಿ. ಕೆಳಗಡೆ ಇರುವ ಕಮೆಂಟ್ಸ್ನಲ್ಲಿ ಅಥವಾ ನನಗೆ ಕಾಲ್ ಮಾಡ್ಬೋದು. 8970975882 ಹೇಳೋ ನಂಬರ್ಗೆ ಆಗಸ್ಟ್ 21ನೇ ತಾರೀಕಿನ ಮಾರ್ಕ್ ಮಾಡಿ ಇಟ್ಕೊಳ್ಳಿ ನಿಮ್ಮ ಕ್ಯಾಲೆಂಡರ್ನಲ್ಲಿ. ಖಂಡಿತವಾಗಿಯೂ ಬನ್ನಿ ಬಿಡದಿ ಆಶ್ರಮಕ್ಕೆ, ಅಟೆಂಡ್ ಆಗಿ ನಿಮ್ಮ ಜೀವನವನ್ನು ಕಲ್ಪತರುವಾಗಿ ಬದಲಾಯಿಸಿ. ಮುಂದಿನ ವಿಡಿಯೋ ತನಕ ನಿತ್ಯಾನಂದಂ.